ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, DK ಶಿವಕುಮಾರ್ ಅವ್ರ ಮುಂದೆ ದೊಡ್ಡ ಚಾಲೆಂಜ್ ಅವತ್ತು ಸಂಪುಟ ವಿಸ್ತರಣೆ ಮಾಡಿಕೊಳ್ಳುವಂಥದ್ದು. ಇನ್ನೂ 20 ಸೀಟುಗಳಿದ್ದಾವೆ. 60 ಜನ ಕಾಂಪಿಟೇಟರ್. ಎಲ್ಲರೂ ನನಗೂ ಬೇಕು, ಐ ಆಮ್ ಟು ಬಿಕಮ್ ದ ಮಿನಿಸ್ಟರ್. ಎಲ್ಲರೂ ಒಂದೇ ಬೇಡಿಕೆ, ನಾನು ಆಗಬೇಕಪ್ಪ. ಇದು ನಿಜವಾಗಿಯೂ DK ಅವರಿಗೆ ತಲೆನೋವಿಗಿಂತಲೂ ಈ ಜಂಜಟ್ ಏನಪ್ಪ ಅಂತೇಳಿ ಮುಖ್ಯಮಂತ್ರಿ ಆಜ್ಞೆ ಆದರೆ ಇದು ಏನು ಅನ್ನೋದು ಅವ್ರಿಗೆ ಕಾಡ್ತಾ ಇರಬೇಕು ಪಾಪ. ಅದೇ ಕಾಲಕ್ಕೆ ಇನ್ನೊಂದೆರಡು ಸಮಸ್ಯೆಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ. ಬಿಡದಿ ಕುರಿತಾಗಿ ಸಂಪುಟ ರಚನೆ, ಬಿಡದಿ ಕುರಿತಾಗಿ ಗ್ಯಾರಂಟಿ ಇದು ಸಹಿತ ಪರಿಷ್ಕರಣೆ ಮಾಡುವಂಥದ್ದು. ಈ ಮೂರು ಇವತ್ತು ದೊಡ್ಡ ತೆರಳಿನಿಂದಷ್ಟಲ್ಲ, ನಿಜವಾಗಿ ಈ ಒಂದು ಚಾಲೆಂಜಲ್ಲಿ ಗೆಲ್ತಾರ DK ಅವರು ಅಂತೇಳಿ. ಅಧಿಕಾರ ಹಿಡುವಲ್ಲಂತೆ ಗೆದ್ದಿದ್ದಾರೆ, ಅದರ ಎರಡು ಮಾತಿಲ್ಲ. ಆದರೆ ಅದೇ ಕಾಲಕ್ಕೆ ಈ ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿ ಸಂಪುಟ ರಚನೆ ಇವತ್ತು ಹೈಕಮಾಂಡ್ ಹೆಂಗೆ ಜನರು ತೊಗೊಳ್ರಿ ಅಂತೇಳಿ ಹೈಕಮಾಂಡ್ ಹೇಳ್ತಿದ್ದೋ ಅಥವಾ DK ಅವರು ಅದು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಆದಷ್ಟು ಸಿದ್ದರಾಮಯ್ಯರ ಒಂದು ಹಿಡಿತದಿಂದ ತಪ್ಪಿಸ್ಕೋಬೇಕು ಅನ್ನೋದು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಮೇಲ್ನೋಟಕ್ಕೆ ಅವ್ರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ, ಭೇಟಿ ಆಗ್ತಾರೆ, ಮಾತಾಡ್ತಾರೆ. ಆದರೂ ಸಹಿತ ತನ್ನದೇ ಅಂತ ಛಾಪನ ಮೂಡಿಸೋ ಸಲುವಾಗಿ, ತನ್ನ ಹಿಡಿತವನ್ನು ಕ್ಯಾಬಿನೆಟ್ ಮಾಡ್ಕೊಳ್ಳೋ ಸಲುವಾಗಿ ಆದಷ್ಟು ಹಿರಿಯನ್ನು ಬದುಕಿ ಸರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅಂದ್ಕೊಂಡಷ್ಟು ಸುಲಭಿಲ್ಲ ಹಿರಿಯರು. ಅವ್ರು ನಮ್ಮನ್ನು ಮಾಡ್ರಪ್ಪ. ಯಾಕಂದ್ರೆ ಅವರಲ್ಲಿ ಭಾಳಷ್ಟು ಜನ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದ್ದಂಥವ್ರು ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಟ್ಲೀಸ್ಟ್ ಮಿನಿಸ್ಟರ್ ಮಾಡ್ರಮ್ಮನ ಅನ್ನುವಂಥ ಬೇಡಿಕೆ ಅವ್ರು ಇಟ್ಟಿದ್ದಾರೆ. ಇನ್ನು ತರುಣರಿಗೆ ಮುಂದೆ ಭವಿಷ್ಯದಪ್ಪ ಅಂತ ಆಯ್ಕೆಯಾಗಿ ಬರಲಿ ಆಗಲಿ ಅವರು ಅನ್ನುವಂಥ ಮನೋವೃತ್ತಿ ಅದ. ಇನ್ನು ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಂಥದ್ದು ನಿಮಗೆ ಗೊತ್ತದೆ. ಈಗಾಗಲೇ ಪರಿಷ್ಕರಣೆ ಮಾಡೋದ್ರ ಸುಲಭದ ಕೆಲಸ ಅಲ್ಲ, ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದಾಗೆ